ನಮಸ್ತೆ, ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಗ್ರೋ ಬ್ಯಾಗಲ್ಲಿ ಯಾವ ರೀತಿ ಮಣ್ಣಿನ ಮಿಶ್ರಣವನ್ನು ಹಾಕಿ ಡೇರೆ ಗಿಡವನ್ನು ಹಾಕಿದ್ದೆ ಅಂತ ತೋರಿಸಿದ್ದೆ. ಹಾಗೆಯೇ ಈ ವಿಡಿಯೋದಲ್ಲಿ ಎಷ್ಟೇ ಮಳೆ ಬಂದರೂ ನೆಲದಲ್ಲಿ ನೆಟ್ಟಾಗ ಗಿಡ ಮತ್ತು ಗಡ್ಡೆ ಕೊಳೆದೇ ಇದ್ದ ರೀತಿಯಲ್ಲಿ ಹೇಗೆ ನೆಡಬಹುದು ಅಂತ ತೋರಿಸ್ತೀನಿ. ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಇಂಥ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು. ಇದು ಈ ವರ್ಷದ ಡೇರೆ ಹೂವು. ಅದು ಹೇಗೆ ನಾನು ನೆಟ್ಟು ಇಷ್ಟು ಬೇಗ ಹೂ ಬಂತು ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಹಾಗೆಯೇ ನೆಲದಲ್ಲಿ ಯಾವ ರೀತಿ ಡೇರೆ ಗಿಡಗಳನ್ನು ನೆಟ್ಟಾಗ ಚೆನ್ನಾಗಿ ಬರುತ್ತೆ ಅಂತ ನೋಡೋಣ. ಇಲ್ಲಿ ನೆಲದ ಮೇಲೆ ಒಂದು 3 ಇಂಚಷ್ಟು ಮಣ್ಣು ಮತ್ತು ಗೊಬ್ಬರ, ಅಡಿಕೆ ಸಿಪ್ಪೆ ಎಲ್ಲವನ್ನು ಹಾಕಿ ಹೈಟ್ ಮಾಡಿದ್ದೀನಿ. ಅದರ ಮೇಲೆ ನಾನು ಗಿಡವನ್ನು ಹಾಕ್ತೀನಿ. ಇದು ಹೋದ ವರ್ಷದ ಡೇರೆ ಗಿಡ. ಈ ಗಿಡವನ್ನು ತೆಗೆದು ಬೇರೆ ಕವರಲ್ಲಿ ಹಾಕ್ತೀನಿ. ನರ್ಸರಿ ಕವರನ್ನು ತಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಜಾಸ್ತಿ ಅಂದರೆ ಹೋಲ್ ಇರುತ್ತೆ, ಆದರೂ ನಾನು ಸ್ವಲ್ಪ ಜಾಸ್ತಿ ಆ ಕಡೆ ಈ ಕಡೆ 1 ಇಂಚಷ್ಟು ಕಟ್ಟಿಂಗ್ ಮಾಡಿಬಿಡ್ತೀನಿ. ಅಷ್ಟು ದೊಡ್ಡ ಡ್ರೈನೇಜ್ ಹೋಲನ್ನು ಮಾಡಬೇಕು. ನೀರು ಸರಿಯಾಗಿ ಪಾಸ್ ಆಗುತ್ತೆ ಮತ್ತು ಬೇರು ಆ ಗಿಡದಿಂದ ಕೆಳಗೆ ಮಣ್ಣಿನಲ್ಲಿ ಇಳಿಬೇಕು. ಆ ರೀತಿಯಾಗಿ ನಾವು ಈ ಗಿಡವನ್ನು ಹಾಕಬೇಕು. ಮಣ್ಣು ಮತ್ತು ಗೊಬ್ಬರವನ್ನು ಹಾಕಿ ಇಟ್ಟುಕೊಂಡಿದ್ದೆ. ಅದರ ಮೇಲೆ ಸ್ವಲ್ಪ ಅಡಿಕೆ ಸಿಪ್ಪೆಯನ್ನು ಹಾಕಿ ಅದರ ಮೇಲೆ ಕವರ್ ಇಡ್ತೀನಿ. ಹೀಗೆ ಗಿಡವನ್ನು ನಾವು ಹಾಕೋದ್ರಿಂದ ಎಷ್ಟೇ ಮಳೆ ಬಂದರೂ ಗಿಡ ಹಾಳಾಗಲ್ಲ. ಮಳೆ ಕಡಿಮೆ ಆದಾಗಲೂ ಗಿಡ ಬೇಗ ಸಾಯಲ್ಲ, ಯಾಕೆಂದರೆ ಬೇರು ಕವರಿಂದ ಕೆಳಗೆ ಇಳಿಯೋದಕ್ಕಾಗಿ ಗಿಡ ಹಾಳಾಗಲ್ಲ. ಈ ಕವರಲ್ಲಿ ಮೊದಲು ಅಡಿಕೆ ಸಪ್ಪೆಯನ್ನು ಹಾಕಿದ್ದೀನಿ. ಬೇರೆ ಗಿಡ ಕೊಳೆಯುವಂಥ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ನಾನಿಲ್ಲಿ ಬೂದಿ, ಸುಣ್ಣ, ಇದು ಎಪ್ಸಮ್ ಸಾಲ್ಟ್, ಇದು ಕಹಿಬೇವಿನ ಹಿಂಡಿ ಎಲ್ಲವನ್ನು ತಗೊಂಡಿದ್ದೀನಿ. ಕಹಿಬೇವಿನ ಹಿಂಡಿ ಮತ್ತು ಎಪ್ಸಮ್ ಸಾಲ್ಟ್ ಇಲ್ಲದೆ ಇದ್ದರೆ ಇದು ಒಂದನ್ನೇ ಹಾಕಿದರೂ ಚೆನ್ನಾಗಾಗತ್ತೆ. ಆದರೆ ಅವೆಲ್ಲ ಹಾಕೋದ್ರಿಂದ ನಾವು ಗಡ್ಡೆಗಳನ್ನು ಇಟ್ಟಾಗ ಗಡ್ಡೆ ಕೊಳೆಯಲ್ಲ, ಗಡ್ಡೆ ಚೆನ್ನಾಗಿರುತ್ತೆ. ಬೂದಿಯನ್ನು ಹಾಕಿದ್ದೀನಿ. ಈಗ ಕಹಿಬೇವಿನ ಹಿಂಡಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಸುಣ್ಣ ಸ್ವಲ್ಪನೇ ಹಾಕಬೇಕು. ಒಂದೇ ಗಿಡ ಆದ್ದರಿಂದ ಸ್ವಲ್ಪನೇ ಹಾಕಬೇಕು. ತುಂಬ ಸುಣ್ಣವನ್ನು ಹಾಕಬಾರ್ದು, ಸುಡತ್ತೆ. ಅದು ಒಂದು ರೀತಿ ಗಿಡ ಆಮೇಲೆ ಕೆಂಪಾಗತ್ತೆ. ಮೇಲಿಂದ ಮಣ್ಣಿನ ಮಿಶ್ರಣವನ್ನು ಹಾಕ್ತೀನಿ. ಮಣ್ಣು ಮತ್ತು ಗೊಬ್ಬರ ಮಿಕ್ಸ್ ಮಾಡಿ ಇಟ್ಟುಕೊಂಡಿದ್ದೆ, ಅದನ್ನೇ ಹಾಕ್ತೀನಿ. ಇದೇ ಗಿಡವನ್ನು ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಿಟ್ಕೊಳ್ಬೇಕು. ನಿಧಾನವಾಗಿ ಗಡ್ಡೆ ಮತ್ತು ಗಿಡದ ಜೊತೆಗೆ ಸರಿಯಾಗಿ ತೆಗಿಬೇಕು. ಹೀಗೆ ತೆಗಿಬೇಕು, ಮಣ್ಣು ಸಮೇತ ತೆಗಿಬೇಕು. ಸ್ವಲ್ಪ ಮಣ್ಣನ್ನು ಇಟ್ಟು ತೆಗಿಬೇಕು. ನಿಧಾನವಾಗಿ ಇದರಲ್ಲಿ ಇಡಬೇಕು. ನಾವು ಈ ರೀತಿಯಾಗಿ ಇಟ್ಟು ಸುತ್ತಲೂ ಮಣ್ಣು ಮತ್ತು ಗೊಬ್ಬರವನ್ನು ಹಾಕಬೇಕು. ಮೊದಲು ಸ್ವಲ್ಪ ಅಡಿಕೆ ಸಪ್ಪೆಯನ್ನು ಹಾಕ್ತೀನಿ. 1 ಸ್ಪೂನಷ್ಟು ಗಿಡದಿಂದ ದೂರದಲ್ಲಿ ಎಪ್ಸಮ್ ಸಾಲ್ಟನ್ನು ಹಾಕ್ತೀನಿ. ಈ ಎಪ್ಸಮ್ ಸಾಲ್ಟ್ ಹಾಕೋದ್ರಿಂದ ಗಿಡಗಳ ಓವರಾಲ್ ಗ್ರೋತಿಗೆ ಒಳ್ಳೆಯದು. ಈ ರೀತಿ ರೀಪಾಟ್ ಮಾಡಿದ ನಂತರ ಒಮ್ಮೆ ಬಿಸಿಲಿದ್ದರೆ 2 ಟೈಮ್ಸ್ ನೀರನ್ನು ಹಾಕಬೇಕು. ತುಂಬ ಮಳೆ ನೀರು ಸುತ್ತಲೂ ಬರ್ತಿದೆ ಅಂದರೆ ನಾವು ಸುತ್ತಲೂ ಸಣ್ಣ ಕಾಲುವೆ ತೆಗೆದು ನೀರು ಪಾಸ್ ಆಗೋ ಥರ ಮಾಡಬೇಕು. ಈ ಗಿಡಗಳ ಬುಡದಲ್ಲಿ ನೀರು ಬರದೇ ಇದ್ದ ರೀತಿಯಲ್ಲಿ ನೋಡಿಕೊಂಡ್ರೆ ಗಿಡ ತುಂಬ ಚೆನ್ನಾಗಾಗತ್ತೆ. ಈ ರೀತಿ ಗಿಡವನ್ನು ಹಾಕೋದ್ರಿಂದ ನಾವು ಸಣ್ಣ ಕವರಲ್ಲೇ ದೊಡ್ಡ ಗಿಡವನ್ನು ಬೆಳಿಬಹುದು. ಗಡ್ಡೆ ಕವರಲ್ಲಿರೋದ್ರಿಂದ ಗಡ್ಡೆಯನ್ನು ಕಿತ್ತು ಸಪ್ರೇಟ್ ಇಡಬೇಕು ಅಂತೇನಿಲ್ಲ. ಹೂ ಬಿಟ್ಟಾದ ನಂತರ ನಾವು ಕವರನ್ನೇ ತೆಗೆದು ನೆರಳಲ್ಲಿ ಇಡಬಹುದು. ನರ್ಸರಿ ಕವರೇ ಬೇಕಂತಿಲ್ಲ. ದಿನಸಿ ಸಾಮಾನು ತಂದಂಥ ಕವರ್, ಈ ರೀತಿ ಕವರ್ ಆದರೂ ಬರುತ್ತೆ. 1 ವರ್ಷವರೆಗೂ ಇದೇನು ಹಾಳಾಗಲ್ಲ. ಇದನ್ನೇ ದೊಡ್ಡ ದೊಡ್ಡ ಹೋಲುಗಳನ್ನ ಮಾಡಿ ನಾವು ಗಿಡವನ್ನು ನೆಡ್ಬೋದು. ಹೀಗೆ ನೆಡೋದ್ರಿಂದ ನಮಗೆ ಸಪೋರ್ಟ್ ಕೊಡಲಿಕ್ಕೂ ತುಂಬ ಚೆನ್ನಾಗಾಗತ್ತೆ. ಅಂದರೆ 1 ಫೂಟಷ್ಟು ಕವರೇ ಇರೋದ್ರಿಂದ ನಮಗೆ ಸಪೋರ್ಟ್ ಕೊಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಹಿಂದಿನ ಸೀಸನ್ನಲ್ಲಿ ನಾವು ಈ ರೀತಿ ಕವರ್ ಅಥವಾ ಚೀಲದಲ್ಲಿಟ್ಟಾಗ ಅದೇ ಮಣ್ಣಲ್ಲಿ ನಾವು ಹಾಗೇನೇ ಗಿಡಗಳನ್ನು ಇಡಬಾರ್ದು. ಮತ್ತೆ ರೀಪಾಟ್ ಈ ರೀತಿ ಮಾಡಲೇಬೇಕಾಗತ್ತೆ. ರೀಪಾಟ್ ಮಾಡದೇ ಇದ್ದರೆ ಹೂ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಬೇರೆ ಗಿಡಕ್ಕೆ ಸ್ಪೇಸ್ ಜಾಸ್ತಿ ಕೊಟ್ಟು ಜಾಸ್ತಿ ಗೊಬ್ಬರ ಮತ್ತು ಮಣ್ಣನ್ನು ಹಾಕಿದಾಗ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಅದಕ್ಕೇನೋ ನಾವು ಕೇರ್ ಮಾಡಬೇಕಾಗಿಲ್ಲ. ಹೆಚ್ಚು ಮಳೆ ಆಗಬಾರ್ದು.
ಮಳೆ ಕಡಿಮೆ ಇದೆ ಅಂದರೆ ಸರಿಯಾಗಿ 2 ಟೈಮ್ಸ್ ನೀರು ಹಾಕಬೇಕು. ಆಗ ಗಿಡದ ಹೂವು ಚೆನ್ನಾಗಿರುತ್ತೆ. ಏನಾದರೂ ಹುಳುಗಳ ಬಾಧೆ ಇದ್ದರೆ 1 ಲೀಟ್ರ್ ನೀರಿಗೆ 1 ಸ್ಪೂನಂತೆ ರ್ಯಾಟ್ ಪುಡಿಯನ್ನು ಹಾಕಿ ಸ್ಪ್ರೇ ಮಾಡೋದ್ರಿಂದ ಹುಳುಗಳು ಹೋಗುತ್ತೆ. ಆದರೆ 8 ದಿನಕ್ಕೊಮ್ಮೆ ಮಳೆ ಇರದೇ ಇರೋ ಟೈಮಲ್ಲಿ ಹಾಕಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.